ಮದುವೆಯಾಗಿದ್ದರೂ ಒಂದು ರೀತಿಯಲ್ಲಿ ಒಂಟಿ ಜೀವನ ನಡೆಸುತ್ತಿದ್ದ ನನ್ನ ಜೀವನದಲ್ಲಿ ಪಾಪ ಆ ಇಂಜಿನಿಯರಿಂಗ್ ಹುಡುಗನ ಕಷ್ಟ ನೋಡಕ್ಕಾಗದೆ ಸಹಾಯ ಮಾಡಿ ನೀರು ಚಿಮ್ಮಿಸಿಕೊಂಡ ಕಥೆ. ಅವನು ಮಾಡಿದ ಎಡವಟ್ಟು ನಿಮ್ಮ ಜೀವನದಲ್ಲೂ ಆಗಿರಬಹುದು ಅಥವಾ ಆಗಬಹುದು. ಅವನು ಮಾಡಿದ ಎಡವಟ್ಟು ನೀವು ಎಂದಿಗೂ ಮಾಡಬೇಡಿ. ನನ್ನ ಹೆಸರು ರಮ್ಯಾ. ವಯಸ್ಸು 33. ನಾನು ಇಂಜಿನಿಯರಿಂಗ್ ಮುಗಿಸಿ ನಂತರ ಮದುವೆಯಾಗಿಬಿಟ್ಟೆ. ನನ್ನ ಗಂಡನ ಆಫೀಸ್ ನಮ್ಮ ಮನೆಯಿಂದ ಒಂದು 25 ಕಿಲೋಮೀಟರ್ ಇದೆ. ಅವರು ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ 10 ಗಂಟೆ ಮೇಲೆ ಆಗುತ್ತಿತ್ತು. ದಿನವಿಡೀ ಆಫೀಸ್ ಕೆಲಸ ಮತ್ತು ದೂರ ಪ್ರಯಾಣ ಮಾಡಿ ಸುಸ್ತಾಗಿ ಮನೆ ಬಂದಿದ ತಕ್ಷಣ ತಿಂದು ಮಲ್ಕೊಳ್ಳೋದು. ಅವರು ಸುಸ್ತಾಗಿ ಮನೆಗೆ ಬರುತ್ತಿದ್ದರಿಂದ ನಾನು ಅವರನ್ನು ಡಿಸ್ಟರ್ಬ್ ಮಾಡುತ್ತಿರಲಿಲ್ಲ. ಪಾಪ ಮಲ್ಕೊಳ್ಳಿ ಅಂತ ಸುಮ್ಮನೆ ಇರುತ್ತಿದ್ದೆ. ಕೆಲವೊಮ್ಮೆ ನೈಟ್ ಶಿಫ್ಟ್ ಕೂಡ ಮಾಡುತ್ತಿದ್ದರು. ಮನೆಯಲ್ಲಿ ಹೆಚ್ಚಾಗಿ ನಾನೊಬ್ಬಳೇ ಇರುತ್ತಿದ್ದೆ. ದಿನ ಸೀರಿಯಲ್ ನೋಡೋದು ಮಲ್ಗೋದು ಬರೀ ಅದೇ ಆಗುತ್ತಿತ್ತು. ನನ್ನ ಮಗ ಕೂಡ ಸ್ಕೂಲ್ ನಂತರ ಟ್ಯೂಷನ್ಗೆ ಹೋಗೋನು. ನನ್ನ ಗಂಡನಿಂದ ನನ್ನ ಆಸೆಗಳು ಪೂರೈಕೆ ಆಗ್ತಿದ್ದಿದ್ದು ತಿಂಗಳಲ್ಲಿ ಕೇವಲ 2 ದಿನದಲ್ಲಿ ಮಾತ್ರ. ಮಿಕ್ಕಿದ ದಿನಗಳಲ್ಲಿ ಯಾರೂ ಮನೆಯಲ್ಲಿ ಇಲ್ಲದಿದ್ದಾಗ ನಾನು ಕಮರವನ್ನು ಅರಳಿಸುತ್ತಾ ಅದರಿಂದ ಸ್ವಲ್ಪ ಸಂತೋಷ ಪಡೆದುಕೊಳ್ಳುತ್ತಿದ್ದೆ. ಇದೇ ರೀತಿ ನನ್ನ ಜೀವನ ನಡೆಯುತ್ತಿತ್ತು. ಒಂದು ದಿನ ನನಗೂ ಯೋಚನೆ ಬಂದಿತ್ತು. ನಾನು ಕೂಡ ಇಂಜಿನಿಯರ್ ಮಾಡಿದ್ದೀನಿ, ತುಂಬಾನೇ ವಿದ್ಯೆ ಕೂಡ ಇದೆ. ಇದೆಲ್ಲ ಇದ್ದುಕೊಂಡು ಅದನ್ನ ನಾನು ಉಪಯೋಗಿಸಿಕೊಳ್ಳುತ್ತಿಲ್ಲ ಅಂತ ಅನಿಸಿತು. ನಾನು ಯಾಕೆ ನನ್ನ ಬಿಡುವಿನ ಸಮಯದಲ್ಲಿ ಟ್ಯೂಷನ್ ಮಾಡಬಾರ್ದು? ಅದರಿಂದ ಸ್ವಲ್ಪ ಹಣನೂ ಬರುತ್ತೆ ಮತ್ತು ಸಮಯ ಕೂಡ ಕಳೆಯುವಂತೆ ಆಗುತ್ತದೆ. ಇದೇ ವಿಷಯವಾಗಿ ನನ್ನ ಗಂಡನ ಬಳಿ ಅಂದು ಚರ್ಚೆ ಮಾಡೋಣ ಅಂತ ಇದ್ದೆ. ಅವರು ಮನೆಗೆ ಬಂದಿದ ತಕ್ಷಣ ಅವರಿಗೆ ಊಟ ಹಾಕೊಟ್ಟು ಈ ವಿಷಯವನ್ನು ಕೇಳಿದೆ. ಈ ಥರ ಮಾಡ್ಬೇಕು ಅಂತ ಇದ್ದೀನಿ, ಏನು ಮಾಡ್ಲಿ ಅಂತ. ಆದ್ರೆ ಅವರವತ್ತು ಬೇರೆ ಮೂಡಿನಲ್ಲೇ ಇದ್ರು. ಅವರು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಫಸ್ಟ್ ಒಳಗ್ ಬಾ ಅಂತ ಕರೆದ್ರು. ನನಗೂ ಅವತ್ತು 10 ದಿನಗಳಾದ ಮೇಲೆ ಸಿಗುತ್ತಿದೆ ಎಂದು ಈ ವಿಷಯವನ್ನು ಬಿಟ್ಟು ಹೋದೆ. ಆ ರಾತ್ರಿ ತುಂಬಾ ದಿನಗಳಾದ ಮೇಲೆ ಪೂರ್ತಿ ಸಂತೋಷದಿಂದ ಹೂವು ತೆರೆದು ಒದ್ದೆ ಆಯಿತು. ಮಾವಿನ ಹಣ್ಣುಗಳನ್ನು ತಿನ್ನಲು ಸದ್ಯ ಇವತ್ತಾದ್ರೂ ಇವರಿಗೆ ಮನಸ್ಸಾಯಿತು ಎಂದು ಖುಷಿಯಾಯಿತು. ತುಂಬಾ ಸಮಯ ತೆಗೆದುಕೊಂಡಿದ್ದರಿಂದ ಅವರು ಸ್ವಲ್ಪ ಸುಸ್ತಾಗಿ ಮಲ್ಕೊಂಡ್ರು. ಟ್ಯೂಷನ್ ವಿಷಯ ಪ್ರಸ್ತಾಪ ಮಾಡಿದೆ. ಅವರು ಕೂಡ ಒಪ್ಪಿಕೊಂಡ್ರು. ಆ ರಾತ್ರಿ ನನಗೆ ಬಾಯಿಗೆ 2 ಲಡ್ಡು ಬಿದ್ದಂಗೆ ಸಂತಸವಾಯಿತು. ಮಾರನೇ ದಿನವೇ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಅಕ್ಕಪಕ್ಕದ ಮನೆಯ ಸ್ವಲ್ಪ ಮಕ್ಕಳು ಬಂದರು. ಹಾಗೆ ಪರಿಚಯವಾಗಿದ್ದೇ ಆಕಾಶ್. ಅವನಿಗಿನ್ನೂ 22 ವರ್ಷ. ಇಂಜಿನಿಯರಿಂಗ್ ಓದ್ತಿದ್ದ. ಚುರುಕು ಹುಡುಗ. ಯಾವಾಗ್ಲೂ ನಗುಮುಖದಿಂದ ಇರುತ್ತಿದ್ದ. ಅವನ ಅಕ್ಕನ ಮಗನನ್ನು ಟ್ಯೂಷನ್ಗೆ ಸೇರಿಸಿದ್ದ. ಡೈಲಿ ಆತನೇ ಅವನನ್ನು ಬಿಡೋದು ಮತ್ತೆ ಕರೆದುಕೊಂಡು ಹೋಗ್ತಿದ್ದ. ಒಂದೊಂದು ಬಾರಿ ಕರ್ಕೊಂಡು ಹೋಗೋಕೆ ಸ್ವಲ್ಪ ಬೇಗ ಬಂದ್ಬಿಡುತ್ತಿದ್ದ. ಆಗ ಅವನನ್ನು ಮನೆಗೆ ಕರೆದು ಅವನ ಬಳಿ ಮಾತಾಡ್ಕೊಂಡು ಕೂರುತ್ತಿದ್ದೆ. ಅವನ ನಗು ನನಗೆ ತುಂಬಾನೇ ಇಷ್ಟವಾಗಿಬಿಟ್ಟಿತ್ತು. ಅವನು ನನ್ನ ಪಕ್ಕ ಇದ್ದರೆ ನನ್ನ ಎದೆ ಬಡಿತ ಜೋರಾಗುತ್ತಿತ್ತು. ಅವನ ಬಳಿ ಮಾತಾಡುತ್ತಿದ್ದರೆ ನನಗೆ ಸಮಯ ಕಳೆಯುತ್ತಾನೇ ಇರುತ್ತಿರಲಿಲ್ಲ. ಅವನು ನನ್ನ ಹತ್ರ ಬಂದಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಭಾವನೆ, ಆ ರೀತಿ ಯಾಕೆ ಅಂತ ತಿಳಿಯುತ್ತಿರಲಿಲ್ಲ. ಆ ದಿನ ನನಗೆ ಯಾಕೋ ಮನಸ್ಸಿನ ಬಯಕೆ ಹೆಚ್ಚಾಯಿತು. ನನ್ನ ಗಂಡ ಹಾಗೇ ಊಟ ಮಾಡಿ ಬೆಳಗ್ಗೆ ಬೇಗ ಹೋಗ್ಬೇಕು ಅಂತ ಅಂದು ಮಲ್ಕೋಬಿಟ್ರು. ಸರಿ, ಇನ್ನೇನು ಮಾಡೋದು ಅಂತ ನಾನು ಎಷ್ಟೇ ಕಷ್ಟ ಆದರೂ ಮನಸ್ಸಿನಲ್ಲೇ ಕಿರುಚಿಕೊಂಡು ಒದ್ದಲಾಡುತ್ತಾ ಸುಮ್ಮನೆ ಮಲಗಿದೆ. ಮಾರನೇ ದಿನ ಆಕಾಶ್ ಅವರ ಅಕ್ಕ ಬಂದು ಅವಳ ಮಗನನ್ನು ಟ್ಯೂಷನ್ಗೆ ಡ್ರಾಪ್ ಮಾಡಿ ಹೋದ್ರು. ಯಾಕೆ ಆಕಾಶಲ್ಲಿ ಎಂದು ಕೇಳಿದಾಗ ಅವನು ಮನೆಯಲ್ಲಿ ಇಲ್ಲ, ಹೊರಗಡೆ ಹೋಗಿದ್ದಾನೆ, ಅದಕ್ಕೆ ನಾನು ಬಿಡಲು ಬಂದೆ, ಕರ್ಕೊಂಡು ಹೋಗೋಕು ನಾನೇ ಬರ್ತೀನಿ ಅಂದು ಹೋದ್ರು. ನಾನು ಆಕಾಶ್ಗೆ ಕಾಲ್ ಮಾಡಿ ಎಲ್ಲಿದ್ಯಾ ಎಂದು ಕೇಳಿದಾಗ ಅವನ ಮಾತಿನಲ್ಲಿ ಒಂದು ರೀತಿ ಗಾಬರಿ, ದುಃಖ, ಭಯವಿತ್ತು. ಏನಾಯ್ತು ಎಂದು ಕೇಳಿದಾಗ ಅವನು ಹೇಳುವ ಪರಿಸ್ಥಿತಿಯಲ್ಲಿಯೂ ಇರಲಿಲ್ಲ. ಸರಿ, ಟ್ಯೂಷನ್ ಮುಗಿದ ತಕ್ಷಣ ಮನೆಗೆ ಬಾ, ಏನಾಯ್ತು ಅಂತ ಹೇಳು ಎಂದು ಕಾಲ್ ಕಟ್ ಮಾಡಿದೆ. ಅಂದು ಬೇಗ ಟ್ಯೂಷನ್ ಮುಗಿಸಿ ಮಕ್ಕಳನ್ನು ಮನೆಗೆ ಕಳಿಸಿ ಆಕಾಶ್ಗೆ ಕಾಲ್ ಮಾಡಿ ಬಾ ಮನೆಗೆ ಎಂದು ಕರೆದೆ. ಅವನು ಬಂದ ಕೂಡಲೇ ಏನಾಯ್ತು ಹೇಳು ಎಂದಾಗ ಹೇಳಿದ. ಟೆಲಿಗ್ರಾಮ್ನಲ್ಲಿ ಯಾವುದೋ ಒಂದು ಮೆಸೇಜ್ ಬಂದಿದೆ. ನೀವು ಇನ್ವೆಸ್ಟ್ ಮಾಡೋ ದುಡ್ಡು ಡಬಲ್ ಮಾಡಿ ನಿಮ್ಗೆ ಕೊಡ್ತೇವೆ, 10 ರೂಪೀಸಿಂದ ಟ್ರೈ ಮಾಡಿ ಅಂದ. ಇವನು 10 ರೂಪೀಸ್ ಹಾಕಿದ್ದಾನೆ, ಅವರು 20 ರೂಪೀಸ್ ಕಳಿಸಿದ್ದಾರೆ. ಮತ್ತೆ 100 ರೂಪೀಸ್ ಹಾಕಿದ್ದಾನೆ, 200 ರೂಪೀಸ್ ಬಂದಿದೆ. ಆಗ ಇವನು ಅವರನ್ನು ನಂಬಿಬಿಟ್ಟಿದ್ದಾನೆ. ಇದೇ ರೀತಿ 1000 ರೂಪೀಸ್ ಹಾಕಿದ್ದಾನೆ, ಅದಕ್ಕೆ ಅವರು ಇವನಿಗೆ 2500 ರೂಪೀಸ್ ಹಾಕಿದ್ದಾರೆ. ನಂತರ ಒಂದು ಮೆಸೇಜ್ ಬರುತ್ತೆ, 5 ಲ್ಯಾಕ್ಸ್ ಹಾಕಿದರೆ 20 ಲ್ಯಾಕ್ಸ್ ಕೇವಲ 10 ಮಿನಿಟ್ಸ್ನಲ್ಲಿ ಅಂತ. ಈಗಾಗ್ಲೇ ಅವನು ಹಾಕಿದ ದುಡ್ಡು ಡಬಲ್ ಆಗಿರೋದ್ರಿಂದ ಅವರನ್ನು ಈತ ಪೂರ್ತಿ ನಂಬಿಬಿಟ್ಟಿದ್ದಾನೆ. ಸರಿ, 5 ಲ್ಯಾಕ್ಸ್ ಹಾಕುತ್ತೇನೆ ಎಂದು ಮನೆಯಲ್ಲಿ ಅವರ ಅಮ್ಮನ ಚಿಕಿತ್ಸೆಗೆ ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ಅವರಿಗೆ ಕಳಿಸ್ತಾನೆ. ಅವನು ಕಳಿಸಿದ ನಂತರ ತುಂಬಾನೇ ವೇಟ್ ಮಾಡ್ತಾನೆ, ರಿಪ್ಲೈ ಬರೋದಿಲ್ಲ ಮತ್ತು ಅವನು ದುಡ್ಡು ಕೂಡ ರಿಟರ್ನ್ ಬರೋದಿಲ್ಲ.
ಆಗ ಅವನಿಗೆ ಗೊತ್ತಾಗುತ್ತದೆ ನಾನು ಮೋಸ ಹೋದೆ ಎಂದು. ಈ ರೀತಿ ಮೋಸ ಹೋಗಿ ಇದ್ದ ದುಡ್ಡನ್ನೆಲ್ಲ ಕಳೆದುಕೊಂಡು ಏನು ಮಾಡಬೇಕೆಂದು ತಿಳಿಯದೆ ನನ್ನ ಹೆಗಲ ಮೇಲೆ ಮಲಗಿ ಅಳತೊಡಗಿದ. ಅವನ ತಲೆ ಸವರುತ್ತಾ, ಆಕಾಶ್, ಶ್ರಮವಿಲ್ಲದೆ ಬರುವ ಹಣ ಯಾವತ್ತೂ ಶಾಶ್ವತವಲ್ಲ. ಇಂತಹ ಮೋಸಗಾರರ ಬಲೆಗೆ ಬೀಳಬೇಡ ಎಂದು ಅವನಿಗೆ ಬುದ್ಧಿವಾದ ಹೇಳಿ, ಅವನ ಮುಖ ನೋಡಲಾಗದೆ ನನ್ನ ಮನೆಯಲ್ಲಿದ್ದ ಒಡವೆಯನ್ನು ಅಡಯಿಟ್ಟು ಅವನಿಗೆ ದುಡ್ಡು ಕೊಟ್ಟು, ಮೊದಲು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡು, ದುಡ್ಡು ಬಂದ ಮೇಲೆ ನನಗೆ ಕೊಡುವಂತೆ ಎಂದು ಹೇಳಿದೆ. ಅವನು ಆ ಕ್ಷಣದಲ್ಲಿ ನನ್ನ ಕೈ ಹಿಡಿದು, ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ ಎಂದು ನನ್ನ ಕಣ್ಣನ್ನು ನೋಡುತ್ತಾ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ. ಆ ಕ್ಷಣದಲ್ಲಿ ಅವನ ಮೇಲಿನ ಕಾಳಜಿ ಮತ್ತು ಪ್ರೀತಿ ಹೆಚ್ಚಾಗಿ ಮಿತಿಮೀರಿತು. ಮಾವಿನ ಹಣ್ಣು ಚೆನ್ನಾಗಿ ಇದ್ದರೂ ತಿನ್ನುವರು ಗತಿಯಿಲ್ಲ. ಕಮಲ ಹೂವಿನ ಮೇಲೆ ನೀರು ಚಿಮ್ಮಿಸದೆ ಅದು ಕೂಡ ಸ್ವಲ್ಪ ಬಾಡಿದಂತೆ ಇತ್ತು. ಆ ದಿನ ಸಿಹಿಯಾದ ಮಾವಿನ ಹಣ್ಣುಗಳನ್ನು ತಿಂದು ಹಾಗೆ ಕುಳಿತಿದ್ದೆ. ಅವನಿದ್ದ ಪರಿಸ್ಥಿತಿಗೆ ಮಾವಿನ ಹಣ್ಣು ಕೈಯಲ್ಲಿದ್ದಾಗ ಅವನ ಮನಸ್ಸು ಹಗುರವಾಗಿ ತೊಡಗಿತು. ಆ ಸಮಯ ಏನು ಮಾಡಬೇಕು ಎಂದು ನನಗೂ ತಿಳಿಯಲಿಲ್ಲ. ಸುಮ್ಮನೆ ಕುಳಿತಿದ್ದೆ. ಅವನು ಮುದುಡಿಕೊಂಡಿದ್ದ ಕಮಲಹೂವನ್ನು ಅರಳಿಸಿ ಸ್ವಲ್ಪ ಹೊತ್ತು ಆದ ಮೇಲೆ ನೀರನ್ನು ಚಿಮ್ಮಿಸಿ ಅದರ ಸೌಂದರ್ಯವನ್ನು ಹೆಚ್ಚು ಮಾಡಿಬಿಟ್ಟ. ಆ ಸೌಂದರ್ಯ ಕಂಡು ನನ್ನ ಮನಸ್ಸು ಕೂಡ ಸ್ವಲ್ಪ ಹಗುರವಾಯಿತು. ನಂತರ ಅವನು ಮನೆಗೆ ಹೊರಟ. ಅವತ್ತು ನಾನು ಏನು ಮಾಡಿದೆ ಎಂದು ನನಗೆ ತಿಳಿಯಲಿಲ್ಲ. 1 ವಾರದ ನಂತರ ಸೈಬರ್ ಕ್ರೈಮ್ ಪೊಲೀಸ್ ಅಪರಾಧಿಗಳನ್ನು ಹಿಡಿದು ಇವನ ದುಡ್ಡು ಇವನಿಗೆ ಹಿಂತಿರುಗಿಸಿದರು. ಆ ದುಡ್ಡನ್ನು ತಂದು ನನ್ನ ಒಡವೆಯನ್ನು ಬಿಡಿಸಿಕೊಟ್ಟ. ಅವತ್ತು ನಡೆದ ಘಟನೆಯನ್ನು ನೆನೆಸಿಕೊಂಡು ತಪ್ಪಾಯಿತು ಎಂದು ನನ್ನನ್ನು ಕ್ಷಮೆ ಕೇಳಿದ. ಮತ್ತು ನೀವು ನನ್ನ ಲೈಫ್ನ ಟೀಚರ್, ದೇವತೆ ಇದ್ದಂತೆ, ನಿಮ್ಮ ಮರ್ಯಾದೆ ಯಾವತ್ತಿಗೂ ಹೆಚ್ಚಿಸುತ್ತೇನೆ ಹೊರತು ಕಡಿಮೆ ಮಾಡುವುದಿಲ್ಲ, ಮತ್ತು ನೀವು ಹೇಳಿಕೊಟ್ಟ ಪಾಠಗಳನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ಹೊರಡುತ್ತಾನೆ. ಅಂದಿನಿಂದ ನಾನು ಮತ್ತೆ ಅವನು ಫ್ರೆಂಡ್ಸ್ ಆಗಿದ್ದೀವಿ. ಮತ್ತೆ ನಮ್ಮ ಮಧ್ಯೆ ಎಂದಿಗೂ ಯಾವುದೇ ರೀತಿಯ ಘಟನೆ ಮತ್ತೆ ನಡೆಯಲಿಲ್ಲ. ಟ್ಯೂಷನ್ ನಡೆಸಿಕೊಂಡು ನನ್ನ ಗಂಡ ಮಗನ ಜೊತೆ ಖುಷಿಯಾಗಿ ಜೀವನವನ್ನು ಮಾಡುತ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಹಣದ ಅಗತ್ಯತೆಯನ್ನು ಇಟ್ಟುಕೊಂಡು ಇದೇ ರೀತಿ ದುಡ್ಡು ಡಬಲ್ ಮಾಡ್ತೀವಿ, ಇನ್ವೆಸ್ಟ್ ಮಾಡಿ ಎಂದು ಆನ್ಲೈನ್ನಲ್ಲಿ ತುಂಬಾನೇ ಸ್ಕ್ಯಾಮ್ಗಳು ನಡೆಯುತ್ತಿರುತ್ತೆ. ಈ ರೀತಿ ಸ್ಕ್ಯಾಮ್ ಮೆಸೇಜ್ಗಳು ಬಂದರೆ ತಕ್ಷಣ ಅವರನ್ನು ಬ್ಲಾಕ್ ಮಾಡಿ ಮತ್ತು ರಿಪೋರ್ಟ್ ಮಾಡಿ. ಇಂತಹವರ ಮೋಸಕ್ಕೆ ಬೀಳದೆ ಜಾಗರೂಕರಾಗಿರಿ, ಬುದ್ಧಿವಂತರಾಗಿರಿ. ನಾವು ಕಷ್ಟಪಟ್ಟು ದುಡಿದ ಹಣ ಮಾತ್ರ ಯಾವತ್ತಿಗೂ ಶಾಶ್ವತ. ಧನ್ಯವಾದಗಳು.